ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಶಕ್ತಿ ದೇವಿಯ ದರ್ಶನವನ್ನ ಪಡೆಯಲಾಗ್ತಾ ಇದೆ. ಇವತ್ತು ಡಿಕೆ ಶಿವಕುಮಾರ್ ಅವರಿಂದ ಆಂದ್ಲೆ ಗ್ರಾಮದ ಜಗದೀಶ್ವರಿ ದೇವಸ್ಥಾನದ ದರ್ಶನ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಆಂದ್ಲೆ ಗ್ರಾಮ. ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಜ್ಯೋತಿಷಿಯ ಸಲಹೆಯ ಮೇರೆಗೆ ಡಿಕೆ ಶಿವಕುಮಾರ್ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಾ ಇದ್ದಾರೆ. ಇಷ್ಟಾರ್ಥಗಳ ಪ್ರಶ್ನೆ ಕೇಳುವಂತಹ ಪ್ರತೀತಿ ಎಲ್ಲಿದೆ. ದೇವಿ ಪ್ರಸಾದ ನೀಡಿದ್ರೆ ಇಷ್ಟಾರ್ಥ ಸಿದ್ಧಿಗೆ ಮುನ್ಸೂಚನೆ ನೀಡೋ ನಂಬಿಕೆಗಳಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅಲ್ಲಿಗೆ ತೆರಳುತ್ತಾ ಇದ್ದಾರೆ. 8:50 ಹೆಲಿಕಾಪ್ಟರ್ನಲ್ಲಿ ಗೋಕರ್ಣಕ್ಕೆ ಬರ್ತಿದ್ದಾರೆ ಡಿಕೆ ಶಿವಕುಮಾರ್. ನಂತರ ಗೋಕರ್ಣದಿಂದ ಆಂದ್ಲೆ ದೇಗುಲಕ್ಕೆ ಕಾರಿನ ಮೂಲಕ ಪಯಣವನ್ನು ಬೆಳೆಸಲಿದ್ದಾರೆ. ಇನ್ನು ಗೋಕರ್ಣದ ಮಹಾಬಲೇಶ್ವರನಿಗೂ ಕೂಡ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಡಿಕೆ ಶಿವಕುಮಾರ್. ಮಹಾಗಣಪತಿಗೂ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಇನ್ನು ಆಂದ್ಲೆ ಜಗದೀಶ್ವರಿ ದೇಗುಲ ಭೇಟಿ ಬಳಿಕ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಈ ಹಿಂದೆ ಕೂಡ ಡಿಕೆ ಶಿವಕುಮಾರ್ ತಿಹಾರ್ ಜೈಲಿನಿಂದ ಹೊರಬಂದಂತಹ ಸಂದರ್ಭದಲ್ಲಿ ಇದೇ ದೇವಿಯ ಮೊರೆ ಹೋಗಿದ್ರು. ಅಲ್ಲಿಂದ ಕಷ್ಟಗಳೆಲ್ಲವೂ ಕೂಡ ದೂರವಾಗಿತ್ತು. ಹಾಗಾಗಿ ಮತ್ತೊಮ್ಮೆ ಪಟ್ಟದ ಆಟ ನಡೀತಾ ಇರುವಂತಹ ಸಂದರ್ಭದಲ್ಲಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಸಲುವಾಗಿ ಜಗದೀಶ್ವರಿಯ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಆಂದ್ಲೆಯಲ್ಲಿರುವಂತಹ ಗ್ರಾಮದಲ್ಲಿರುವಂತಹ ಜಗದೀಶ್ವರಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಇವತ್ತು ವಿಶೇಷ ಪೂಜೆಗಳನ್ನು ನೆರವೇರಿಸಲಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಇಲ್ಲಿ ಹೂ ಕೊಡುವಂತಹ ಪ್ರತೀತಿ ಕೂಡ ಇದೆ. ದೇವಿಯ ಬಲಭಾಗದಿಂದ ಹೂವೇನಾದರೂ ಸಿಕ್ಕಿದ್ದೇ ಆದರೆ ಏನೇ ಕಷ್ಟಗಳಿದ್ರೂ ಕೂಡ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಎನ್ನುವಂಥ ನಂಬಿಕೆ ಕೂಡ ಇದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಸೂರಜ್ ಇದ್ದಾರೆ. ಸೂರಜ್, ಈಗ ಎರಡನೇ ಬಾರಿಗೆ ಡಿಕೆ ಶಿವಕುಮಾರ್ ಅವರು ಅಲ್ಲಿಗೆ ಭೇಟಿ ಕೊಡ್ತಾ ಇರೋದು. ಈ ಹಿಂದೆ ತಿಹಾರ್ ಜೈಲಿಂದ ಹೊರಬಂದಂತಹ ಸಂದರ್ಭದಲ್ಲೂ ದೇವಿಯ ದರ್ಶನವನ್ನ ಪಡ್ಕೊಂಡಿದ್ರು. ಈಗ ಪಟ್ಟದಾಟ ನಡೀತಾ ಇರುವಂತಹ ಸಂದರ್ಭದಲ್ಲೂ ದೇವಿಯ ದರ್ಶನವನ್ನ ಪಡೆಯೋದಕ್ಕೆ ಹೊರಟಿದ್ದಾರೆ. ಏನ್ ವಿಶೇಷತೆ, ಏನೇನು ಪೂಜೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಇವತ್ತು? ಖಂಡಿತ ಶಕುಂತಲಾ, ಏನಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಆಂದ್ಲೆಯಲ್ಲಿರುವಂತಹ ಜಗದೀಶ್ವರಿ ಟೆಂಪಲ್ಗೆ ಇವತ್ತು ಬರ್ತಾ ಇದ್ದಾರೆ. ಪ್ರಮುಖವಾಗಿ ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಕಾನೂನಿನ ಸುಳಿಯಲ್ಲಿ ಸಿಲುಕಿಬಿಟ್ಟು ತಿಹಾರ್ ಜೈಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರ ಆಪ್ತ ಅಧಿಕಾರಿ ವರ್ಗ ಏನಾಗಿತ್ತು, ಅವರೆಲ್ಲರೂ ಸಹಿತ ಇಲ್ಲಿ ದೇವಿಗೆ ಬಂದ್ಬಿಟ್ಟು ನಮ್ಮ ಸಾಹೇಬರು ಯಾವಾಗ ರಿಲೀಸ್ ಆಗ್ತಾರೆ ಅನ್ನೋ ಡೇಟನ್ನು ಕೇಳಿದ್ರು. ಆ ಸಂದರ್ಭದಲ್ಲಿ ದೇವಿ ಇಂಥದೇ ಡೇಟ್ ಒಳಗಡೆ ನಿಮ್ಮ ಸಾಹೇಬರು ರಿಲೀಸ್ ಆಗ್ತಾರೆ ಅಂತಲೂ ಸಹಿತ ಮುನ್ಸೂಚನೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ರಿಲೀಸ್ ಆದ ಬಳಿಕ ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ದೇವಸ್ಥಾನಕ್ಕೆ ಬಂದ್ಬಿಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿ ನಾನು ನೆಕ್ಸ್ಟ್ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾವಾಗ ಸಿಗುತ್ತೆ ಎಂಬುದರ ಬಗ್ಗೆಯೂ ಸಹಿತ ಬೇಡಿಕೆ ಇಟ್ಟಿದ್ರು. ಅವತ್ತು ಸಹಿತ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಕೆಪಿಸಿಸಿ ಪಟ್ಟ ಸಿಗುತ್ತೆ, ಆದರೆ ಸ್ವಲ್ಪ ತೊಡಕು ಇದೆ ಅಂತಲೂ ಸಹಿತ ನೇರವಾಗಿ ದೇವಿ ಹೇಳಿದ್ಲು. ಹಾಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಈ ದೇವಿಯ ಮೇಲೆ ವಿಶೇಷವಾದ ನಂಬಿಕೆ ಇದೆ. ಹಾಗಾಗಿ ಇವತ್ತಿನ ದೃಶ್ಯದಲ್ಲಿ ನೋಡಬಹುದು, ಈಗಾಗಲೇ ದೇವಿಯ ದರ್ಶನಕ್ಕೆ ಎಲ್ಲ ರೀತಿಯಾದಂಥ ಸಕಲ ಸಿದ್ಧತೆಯನ್ನು ಮಾಡಲಾಗಿದೆ. ವಿಶೇಷವಾಗಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನೋಡಿರ್ಬೋದು, ಬೇರೆ ಬೇರೆ ದೇವಸ್ಥಾನಗಳನ್ನ ಅದ್ದೂರಿ ಅಲಂಕಾರ ಮತ್ತು ದೊಡ್ಡ ಮಟ್ಟದ ದೇವಸ್ಥಾನಗಳನ್ನು ನೋಡಿರ್ಬೋದು. ಆದರೆ ಇದು ಬಹಳ ಚಿಕ್ಕ ದೇವಸ್ಥಾನ. ಈ ಚಿಕ್ಕ ದೇವಸ್ಥಾನದಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ಕೇವಲ 2 ಗಂಟೆಗಳ ಕಾಲ ಈ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅವರು ಇರ್ತಾರೆ. ಇಲ್ಲಿ ಯಾವುದೇ ರೀತಿಯಂಥ ಹೋಮ ಹವನ ಯಾವುದೇ ಇರುವುದಿಲ್ಲ. ಕೇವಲ ದೇವಿಯ ಅಲಂಕಾರ ಮತ್ತು ಪೂಜೆ ಇರುತ್ತೆ. ದೇವಿಯ ಅಲಂಕಾರ ಮತ್ತು ಪೂಜೆ ಮಾಡಿದ ಬಳಿಕ ದೇವಿಗೆ ಈ ಹಿಂಗಾರು ಮುಡಿ ಇಟ್ಟು ದೇವಿಗೆ ಪ್ರಶ್ನೆಯನ್ನು ಕೇಳುವಂಥ ಪ್ರತೀತಿ ಇದೆ. ಆ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ದೇವಿ ಮುನ್ಸೂಚನೆ ಕೊಡ್ತಾಳೆ. ಏನಂದರೆ ನಿಮ್ಮ ಕೋರಿಕೆಯನ್ನು ಈಡೇರಿಸ್ತಾರಾ ಇಲ್ವಾ ಎಂಬುದರ ಬಗ್ಗೆಯೂ ಸಹಿತ ದೇವಿ ಮುನ್ಸೂಚನೆ ಕೊಡ್ತಾಳೆ. ಅದರ ಮೇರೆಗೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತಾ ಇಲ್ಲ ಎಂಬುದರ ಬಗ್ಗೆಯೂ ನಂಬಿಕೆ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಈ ದೇವಸ್ಥಾನದ ಅರ್ಚಕರು ಸಹಿತ ಇದ್ದಾರೆ. ಮಾತಾಡಿಸೋಣ. ಗುರುಗಳೇ, ಈ ಹಿಂದೆಯೂ ಸಹಿತ ಡಿಕೆ ಶಿವಕುಮಾರ್ ಸಾಹೇಬರು ಇಲ್ಲಿ ಬಂದಿದ್ರು. ಬಂದಾಗಲೂ ಸಹಿತ ಅವರ ಕೋರಿಕೆಗಳು ಇಷ್ಟಾರ್ಥ ಸಿದ್ಧಿಗಳು ಆಗಿದ್ದು, ಈಗಲೂ ಸಹಿತ ಬರ್ತಾ ಇದ್ದಾರೆ. ಏನೆಲ್ಲ ಪೂಜೆಗಳು ನಡೆಯಲಿದೆ ಇವತ್ತೇ ಅವರ ಸಂಕಲ್ಪದಲ್ಲಿ, ಅವ್ರ ಮನೆಯವರ ಕುಟುಂಬದ ಸಂಕಲ್ಪದಲ್ಲಿ ಮೊದಲಿಂದ ಎಲ್ಲ ಥರದ ಅಭಿಷೇಕಗಳು ಆಗಿದೆ. ಕುಂಕುಮಾರ್ಚನೆ ಮತ್ತು ಬೆಳಗಿನ ಪೂಜೆ ಆಗಿದೆ. ಮತ್ತು ಈಗ ಅದ ನಂತರ ಈಗ ಅವರು ಬಂದ ಮೇಲೇ ದೇವರ ಬಾಗಿಲು, ಗರ್ಭಗುಡಿ ಬಾಗಿಲು ತೆರೆಯುವಂಥದ್ದು. ಅಲ್ಲಿವರೆಗೆ ಮತ್ತು ಬೇರೆ ಯಾರಿಗೂ ದರ್ಶನಗಳಿರುವುದಿಲ್ಲ. ಮತ್ತು ಅವ್ರು ಯಾವ ಥರ ಪೂಜೆ ಮಾಡಿಸ್ಬೇಕು ಅಥವಾ ಏನು ಪ್ರಶ್ನೆ ಕೇಳಬೇಕು ಅನ್ನುವಂಥದ್ದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಹೇಳಿದ್ದಾರೆ. ಆದರೆ ಅವರು ಬಂದ ಮೇಲೆ ಹೇಳ್ತಾರೆ, ಅದೇ ಪ್ರಕಾರಕ್ಕೆ ಮಾಡಿಸ್ಕೊಂಡು ಕೊಡ್ತೇವೆ ನಾವು. ದೇವಿ ಯಾವ ರೀತಿಯಾಗಿ ಮುನ್ಸೂಚನೆ ಕೊಡ್ತಾರೆ ಅಂತ, ಯಾಕಂದರೆ ವಿಶೇಷವಾಗಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಭಕ್ತರ ಕೋರಿಕೆ ಮೇಲೆಗೆ ದೇವಿ ತಮ್ಮ ಹರಕೆ ಈಡೇರಿಸ್ತಾಳೆ ಇಲ್ಲ ಎಂಬುವ ಬಗ್ಗೆ ಮುನ್ಸೂಚನೆಯನ್ನು ಕೊಡುವ ಕೆಲವು ದೇವಸ್ಥಾನಗಳಲ್ಲಿ ಪ್ರತೀತಿ, ಅದೇ ಪ್ರತೀತಿ ಇಲ್ಲಿಯೂ ಇದೆ ಅಂತ ಹೇಳಲಾಗ್ತದೆ. ಯಾವ ರೀತಿಯಾದಂಥ ಪ್ರತೀತಿ ಇದೆ ಅಂತ? ಎಲ್ಲ ಪ್ರತೀತಿ ಉಂಟು. ಎಲ್ಲ ದೇವಸ್ಥಾನದಲ್ಲಿ ಎಲ್ಲರೂ ಮಾತಾಡ್ತಾ ಇರೋದೇ ಒಂದು 5 ಥರದಲ್ಲಿ ಮಾತಾಡ್ತದೆ ದೇವರು. 5 ಅದನ್ನು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ನಮ್ಮದು ಗುರುಗಳವ್ರ ಕಡೆಯಿಂದನೂ ಅದರ ಬಗ್ಗೆ ಅನುಮತಿ ಇಲ್ಲ.
ನಿನಗೆ ಯಾವ ರೀತಿ ಈಗಿನ ಕಾಲದಲ್ಲಿ ಯಾವ ರೀತಿ ಮಾತಾಡ್ತೀನಿ ನಿನಗೆ ಅನ್ನುವಂಥದ್ದನ್ನು ಎಲ್ಲೂ ಬಹಿರಂಗಪಡಿಸ್ಕೊಳ್ಬೇಡ ತಾಯಿ ಹೇಳ್ದಂಗೆ ಅಂತೇಳಿ ಹೇಳಿದ ನಮ್ಮದು ಗುರುಗಳದ್ದು ಒಂದು ಆಜ್ಞೆ ಇದೆ. ಒಟ್ಟಾರೆಯಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆನ್ಲೆ ಗ್ರಾಮದ ಜಗದೀಶ್ವರಿ ಟೆಂಪಲ್ಗೆ ಬರುವುದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಶಕುಂತಲಾ, ಧನ್ಯವಾದ ಸೂರಜ್. ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ